ನಮಸ್ತೆ ವಿದ್ಯಾರ್ಥಿಗಳೇ. Myself Govindraj Sharma from Department of Economics, Vivekananda PU College, Puttur. Welcome to Economics class, second PUC Economics class, part B, Macroeconomics. ಈ ಕೊರೋನಾ ಸಂದರ್ಭದಲ್ಲಿ ಶಾಲೆ ಯಾವಾಗ ಪ್ರಾರಂಭವಾಗೋದು ಅಂತ ಇನ್ನೂ ಕೂಡ ನಮಗೆ ಯಾರಿಗೂ ಗೊತ್ತಿಲ್ಲ. ಸೊ ನಾವು ಈ ರೀತಿ ನಿಮ್ಮನ್ನು ರೀಚ್ ಆಗ್ತಾ ಇದ್ದೇವೆ. ಯೂಟ್ಯೂಬ್ ಕ್ಲಾಸಸ್ಗಳ ಮೂಲಕ ಎಲ್ಲ ತರಗತಿಗಳನ್ನು ಕೂಡ ನಿಮಗೆ ತಲುಪಿಸುವಂಥ ಕೆಲಸ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ಈ ರೀತಿಯ ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯು ಮಾಡಿರುತ್ತದೆ. ಸೊ ಇನ್ ಎಕನಾಮಿಕ್ಸ್, what is economics? We will going to discuss about macroeconomics. What exactly economics? Economics is a social science ಅಂತ ಹೇಳ್ತೇವೆ. ಇಟ್ ಈಸ್ ಆನ್ ಆರ್ಟ್ ಅಂತ ಹೇಳ್ತೇವೆ. ಸೊ ಎಕನಾಮಿಕ್ಸ್ ಎನ್ನುವಂಥದ್ದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಡಿಸ್ಕಸ್ ಮಾಡ್ತದೆ. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಸೊ ಎಕನಾಮಿಕ್ಸ್ ಈಸ್ ಎ ಸೋಷಲ್ ಸೈನ್ಸ್ ಅಥವಾ ಏನು ಹೇಳುವಂಥದ್ದು ಒಂದು ಆರ್ಟ್ ಅಂತ ಹೇಳ್ಬೋದು. ಸೊ ಇಟ್ ಮೈನ್ಲಿ ಡಿಸ್ಕಸ್ ಅಬೌಟ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಫ್ ಆ್ಯನ್ ಎಕಾನಮಿ ಅಂತ ಹೇಳ್ಬೋದು. ಕನ್ಸಂಪ್ಷನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಎಕ್ಸ್ಚೇಂಜ್ ಇರ್ಬೋದು. ಸೊ ಈ ರೀತಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಏನು ಮಾಡ್ತದೆ, ಎಕನಾಮಿಕ್ಸ್ ಡಿಸ್ಕಸ್ ಮಾಡ್ತದೆ. ಸೊ ಅದರಲ್ಲಿ ಅರೈಸ್ ಆಗುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತದೆ. ಸೊ ಅದಕ್ಕೆ ಬೇಕಾಗುವಂಥ ಸೊಲ್ಯೂಷನ್ಗಳನ್ನು ಕೂಡ ಕೊಡ್ತದೆ ಎನ್ನುವಂಥದ್ದು. ಸೊ ಇನ್ ಎಕನಾಮಿಕ್ಸ್ ದೇರ್ ಆರ್ ಟೂ ಇಂಪಾರ್ಟೆಂಟ್. ಎಕನಾಮಿಕ್ಸ್ ವರ್ಡ್ ಡಿರೈವ್ ಆಗಿರುವಂಥ ಬಗ್ಗೆ, ಅದರ ಮೀನಿಂಗ್ ಬಗ್ಗೆ ಎಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಯಾವ ರೀತಿ ಎಕನಾಮಿಕ್ಸ್ ಅನ್ನೋ ವರ್ಡ್ ಡಿರೈವ್ ಆಗಿರುವಂಥದ್ದು, ಎಕನಾಮಿಕ್ಸ್ is a word derived from Greek word. There are two important words, oikos and nomos. ಹೌಸ್ ಮ್ಯಾನೇಜ್ಮೆಂಟ್ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಎಕನಾಮಿಕ್ಸ್ ಇಸ್ ಎ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಎನ್ನುವಂಥದ್ದು. ಸೊ ಮನೆಯಲ್ಲಿ ನಾವು ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತೇವೆ ಅದೆಲ್ಲವೂ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳಿಗೆ ಬರ್ತದೆ. ನಾವು ಕನ್ಸಂಪ್ಷನ್ ಮಾಡ್ತೇವೆ, ಪ್ರೊಡಕ್ಷನ್ ಮಾಡ್ತೇವೆ, ಎಕ್ಸ್ಚೇಂಜ್ ಮಾಡ್ತೇವೆ, ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಸೊ ಇದನ್ನೇ ಡಿಸ್ಕಸ್ ಮಾಡುವಂಥದ್ದು ಎಕನಾಮಿಕ್ಸ್. ಸೊ ಎಕನಾಮಿಕ್ಸ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಬ್ರಾಂಚಸ್ಗಳು. ಒಂದು ಮೈಕ್ರೋ ಎಕನಾಮಿಕ್ಸ್, another one is ಮ್ಯಾಕ್ರೋ ಎಕನಾಮಿಕ್ಸ್. ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಆಲ್ರೆಡಿ ಕ್ಲಾಸಸ್ಗಳಾಗ್ತಾ ಇದೆ. ಸೊ ಪಾರ್ಟ್ ಬಿ ಮ್ಯಾಕ್ರೋ ಎಕನಾಮಿಕ್ಸ್. ಸೊ ಏನು ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ, ಅದಕ್ಕಿಂತಲೂ ಮೊದಲು ಏನು ಮೈಕ್ರೋ ಎಕನಾಮಿಕ್ಸ್ ಅಂದರೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಮೈಕ್ರೋ ಎಕನಾಮಿಕ್ಸ್ ಏನು ಮಾಡ್ತದೆ, ಇಟ್ ಸ್ಟಡೀಸ್ ಅಬೌಟ್ ಇಂಡಿವಿಜುವಲ್ ಅಥವಾ ಸ್ಮಾಲ್ ಪಾರ್ಟ್ ಆಫ್ ದ ಎಕಾನಮಿ. ಇಂಡಿವಿಜುವಲ್ ಆಗಿ ಏನು ಮಾಡ್ತದೆ, ಮೈಕ್ರೋ ಎಕನಾಮಿಕ್ಸ್ ಡಿಸ್ಕಸ್ ಮಾಡ್ತದೆ. ಸೊ ಅದೇ ಎಗ್ರಿಗೇಟ್ಗಳಾಗಿ ಅಥವಾ ಹೋಲ್ ಎಕಾನಮಿ ಆಸ್ ಎ ಹೋಲ್ ಆಗಿ ಯಾವುದು ಡಿಸ್ಕಸ್ ಮಾಡುವಂಥದ್ದು, ಮ್ಯಾಕ್ರೋ ಎಕನಾಮಿಕ್ಸ್ ಡಿಸ್ಕಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೂ ಕ್ಲಿಯರ್ ಆಗಬೇಕಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಮನೆಯಲ್ಲಿ ಅಮ್ಮ ಈಗ ಸಾಮಾನ್ಯ ಮಧ್ಯಾಹ್ನ ಹೊತ್ತಲ್ಲಿ ಅನ್ನ ಬೇಯಿಸಲಿಕ್ಕೆ ಇಡ್ತಾರೆ. ಸೊ ಅನ್ನದಲ್ಲಿ ಅನ್ನ ಬೆಂದಿದಂತ ನಾವು ಹೇಗೆ ನೋಡ್ತೇವೆ, ಎರಡು ಅಗುಗಳನ್ನು ನಾವು ಮುಟ್ಟಿ ಏನು ಮಾಡ್ತೇವೆ, ಅದು ಬೆಂದಿದ ಇಲ್ವ ಅಂತ ನೋಡ್ತೇವೆ. ಸೊ ಆ ರೀತಿ ನಾವು ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡುವಂಥದ್ದು ಏನು ಹೇಳುವಂಥದ್ದು, ಮೈಕ್ರೋ ಎಕನಾಮಿಕ್ಸ್ ಅಂತ. ಸೊ ಅದೇ ಆ್ಯಸ್ ಎ ಹೋಲ್ ಆಗಿ ನಾವು ಯಾವುದೋ ಒಂದು ವ್ಯವಸ್ಥೆಯನ್ನು ಡಿಸ್ಕಸ್ ಮಾಡ್ತೇವೆ ಆ್ಯಸ್ ಎ ಹೋಲ್, ಒಂದು ಕ್ಲಾಸ್ ರೂಮ್ ಆಗಿ. ಈಗ ಟೋಟಲ್ ಸೆಕೆಂಡ್ SCBA ಸೆಕ್ಷನಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ, ಸೆಕೆಂಡ್ HEPS ಅಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಆ್ಯಸ್ ಎ ಹೋಲ್ ಆಗಿ. ಸೊ ಅದು ಏನು ಹೇಳುವಂಥದ್ದು, ಎಗ್ರಿಗೇಟ್ ಆಗಿ ನಾವು ಸ್ಟಡಿ ಮಾಡ್ತೇವೆ. ಅದನ್ನು ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೇವೆ. ಅದೇ ಒಬ್ಬ ಸ್ಟೂಡೆಂಟ್ ಪರ್ಸನ್ ನಾವು ಅವನ ಮಾರ್ಕನ್ನು ಸ್ಟಡಿ ಮಾಡ್ತೇವೆ. ಸೊ ಅದು ಮೈಕ್ರೋ ಎಕನಾಮಿಕ್ಸಲ್ಲಿ ಬರ್ತದೆ. ಸೊ ಈ ರೀತಿ ಮೈಕ್ರೋ ಅಂದರೆ ಏನು, ಮ್ಯಾಕ್ರೋ ಅಂದರೆ ಏನೆನ್ನುವಂಥದ್ದು. ಮೈಕ್ರೋ ಅಂದರೆ ಇಂಡಿವಿಜುವಲ್ ಯೂನಿಟನ್ನು ನಾವು ಸ್ಟಡಿ ಮಾಡ್ತೇವೆ. ಮ್ಯಾಕ್ರೋದಲ್ಲಿ ಎಕಾನಮಿ ಆ್ಯಸ್ ಎ ಹೋಲ್ ಆಗಿ ನಾವೇನು ಮಾಡ್ತೇವೆ, ಡಿಸ್ಕಸ್ ಮಾಡ್ತೇವೆ ಅಥವಾ ಸ್ಟಡಿ ಮಾಡ್ತೇವೆ ಅನ್ನುವಂಥದ್ದು. ಕೆಲವೊಂದಷ್ಟು ವಿಷಯಗಳಿಗೆ ಮೈಕ್ರೋವನ್ನು ನಾವೇನು ಮಾಡ್ತೇವೆ, ಮ್ಯಾಕ್ರೋಗೆ ಅಪ್ಲೈ ಮಾಡ್ತೇವೆ. ಸೊ ಮ್ಯಾಕ್ರೋವನ್ನು ಮೈಕ್ರೋಗೆ ಕೂಡ ಅಪ್ಲೈ ಮಾಡ್ಬೋದು. ನಾನು ಆಗ ಕೊಟ್ಟ ಎಕ್ಸಾಂಪಲ್, ಅನ್ನದ ಅಗುಳನ್ನು ಬೆಂದಿದೆ ಇಲ್ವೋ ಅಂತ ನೋಡೋದು. ಒಂದು ಅಗುಳನ್ನು ನೋಡಿ ನಾವು ಅಷ್ಟು ಅನ್ನದ ಅಗುಳು ಏನಾಗಿದೆ, ಬೆಂದಿದೆ ಇಲ್ವೋ ಅಂತ ನೋಡ್ತೇವೆ. ಅಲ್ಲಿ ಮೈಕ್ರೋವನ್ನು ನಾವು ಮ್ಯಾಕ್ರೋಗೆ ಅಪ್ಲೈ ಮಾಡ್ತೇವೆ. ಅದೇ ಮ್ಯಾಕ್ರೋವನ್ನು ಏನು ಮಾಡೋದು, ಮೈಕ್ರೋಗೆ ಅಪ್ಲೈ ಮಾಡ್ಲಿಕ್ಕೆ ಆಗ್ತಾ ಅಂತ ನೋಡಿದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಒಬ್ಬ ಸ್ಟೂಡೆಂಟ್ ಒಂದು ಕ್ಲಾಸಲ್ಲಿ ಏನು ತುಂಬ ಕೀಟಲೆ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಆ ಕ್ಲಾಸೇ ಸರಿ ಇಲ್ಲ ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ. ಯಾರೋ ಒಬ್ಬ ಪೊಲಿಟಿಷಿಯನ್ ಸರಿ ಇಲ್ಲ ಅಂತ ಇಡೀ ಪೊಲಿಟಿಕಲ್ ಸಿಸ್ಟಮ್ ಸರಿ ಇಲ್ಲ ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಈ ರೀತಿಯ ವ್ಯವಸ್ಥೆಗಳು ಕೂಡ ಎಕಾನಮಿಯಲ್ಲಿ ಇದೆ. ಸೊ ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡುವಂಥದ್ದು
ಆ್ಯಸ್ ಎ ಹೋಲ್ ಆಗಿ ಡಿಸ್ಕಸ್ ಮಾಡುವಂಥದ್ದು. ಸೊ ಯಾವ ರೀತಿ ಮ್ಯಾಕ್ರೋ ಎಕನಾಮಿಕ್ಸ್ ಬೆಳೆದು ಬಂದಿದೆ, ಅಥವಾ ಯಾರು ಇಂಟ್ರೊಡ್ಯೂಸ್ ಮಾಡಿದರು, ಅಥವಾ ಯಾರ ಐಡಿಯಾಸ್ಗಳು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಇರ್ತದೆ ಎನ್ನುವಂಥದ್ದು. ಸೊ ಮ್ಯಾಕ್ರೋಎಕನಾಮಿಕ್ಸ್ ಇಟ್ ಈಸ್ ಎ ಸ್ಟಡಿ ಆಫ್ ಎಗ್ರಿಗೇಟ್ಸ್, ಅಥವಾ ಎಕಾನಮಿ ಆ್ಯಸ್ ಎ ಹೋಲ್ ಆಗಿ ನಾವೇನು ಮಾಡ್ತೇವೆ ಇಲ್ಲಿ ಡಿಸ್ಕಸ್ ಮಾಡ್ತೇವೆ. ಅದರಲ್ಲಿ ಫಸ್ಟ್ ಚಾಪ್ಟರ್ 1 ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್, ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ಏನು ಎನ್ನುವುದರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇರುವಂಥದ್ದು. ಸೊ ವಾಟ್ ಎಕ್ಸಾಕ್ಟ್ಲಿ ಮ್ಯಾಕ್ರೋ ಎಕನಾಮಿಕ್ಸ್? ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಎ ಸ್ಟಡಿ ಆಫ್ ಎಕಾನಮಿ ಆಸ್ ಎ ಹೋಲ್ ಎನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಎಗ್ರಿಗೇಟ್ಗಳಾಗಿ ಟೋಟಲ್ ಆಗಿ ನಾವೇನು ಮಾಡ್ತೇವೆ ಸ್ಟಡಿ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಟೋಟಲ್ ನ್ಯಾಷನಲ್ ಇನ್ಕಮ್, ಟೋಟಲ್ ಎಂಪ್ಲಾಯ್ಮೆಂಟ್ ರೇಟ್ ಇರ್ಬೋದು, ಟೋಟಲ್ ಇಂಟರ್ನ್ಯಾಷನಲ್ ಟ್ರೇಡ್ ಇರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಏನು ಹೇಳುವಂಥದ್ದು ಟೋಟಲ್ ಪ್ರೊಡಕ್ಷನ್ ಇರ್ಬೋದು. ಸೊ ಈ ರೀತಿ ನಾವೇನು ಮಾಡ್ತೇವೆ ಟೋಟಲ್ ಎಗ್ರಿಗೇಟ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತೇವೆ. ಟೋಟಲ್ ನ್ಯಾಷನಲ್ ಇನ್ಕಮ್ GDP ಎಷ್ಟಿದೆ, ಅಗ್ರಿಕಲ್ಚರ್ ಪ್ರೊಡಕ್ಷನನ್ನು ಕನ್ಸಿಡರ್ ಮಾಡ್ತೇವೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕನ್ಸಿಡರ್ ಮಾಡ್ತೇವೆ, ಸರ್ವಿಸ್ ಸೆಕ್ಟರ್ನ ಪ್ರೊಡಕ್ಷನ್ ಮಾಡ್ತೇವೆ, ಟೋಟಲ್ ಎಂಪ್ಲಾಯ್ಮೆಂಟ್ ರೇಟ್ಗಳು ಯಾವ ರೀತಿ ಇದೆ, ಟೋಟಲ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇದೆ, ಅಥವಾ ಟೋಟಲ್ ಇಂಟರ್ನ್ಯಾಷನಲ್ ಟ್ರೇಡ್ ಯಾವ ರೀತಿ ಇದೆ, ಟೋಟಲ್ ಪ್ರೊಡಕ್ಷನ್ ಯಾವ ರೀತಿ ಇದೆ. ಸೊ ಇಲ್ಲಿ ಟೋಟಲನ್ನು ನಾವು ಆದಷ್ಟು ಡಿಸ್ಕಸ್ ಮಾಡ್ತೇವೆ, ಎಗ್ರಿಗೇಟ್ ಆಗಿ ಆ್ಯಸ್ ಎ ಹೋಲ್ ಆಗಿ ನಾವು ಡಿಸ್ಕಸ್ ಮಾಡ್ತೇವೆ. ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯನ್ನು ಮಾತ್ರ ಡಿಸ್ಕಸ್ ಮಾಡೋದಿಲ್ಲ, ಪರ್ಟಿಕ್ಯುಲರ್ ಇಂಡಸ್ಟ್ರಿಯನ್ನು ಮಾತ್ರ ಡಿಸ್ಕಸ್ ಮಾಡ್ತೇವೆ ಅಂತಂದರೆ ಅದು ಮೈಕ್ರೋ ಎಕನಾಮಿಕ್ಸಿಗೆ ಹೋಗ್ತದೆ. ಸೊ ಎಲ್ಲ ಇಂಡಸ್ಟ್ರೀಸ್ಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೇವೆ. ಪ್ರತಿಯೊಂದು ಇಂಡಸ್ಟ್ರೀಸ್ಗಳ ಏನು ಹೇಳುವಂಥದ್ದು ನೋಡೋದಿಲ್ಲ, ಆ್ಯಸ್ ಎ ಹೋಲ್ ಇಂಡಸ್ಟ್ರೀಸ್ಗಳನ್ನು ಡಿಸ್ಕಸ್ ಮಾಡಿರೋದು ಮೈಕ್ರೋ ಆಸ್ಪೆಕ್ಟ್ಗಳು ಆಗಿರ್ತದೆ. ಸೊ ಒಂದಷ್ಟು ಏನು ಹೇಳುವಂಥದ್ದು ಅಪಾರ್ಚುನಿಟಿ ಜಾಸ್ತಿ ಅಂತ ಹೇಳ್ಬೋದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ. ಸೊ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್, ಫಾದರ್ ಆಫ್ ಎಕನಾಮಿಕ್ಸ್ ಯಾರು? ಆಡಮ್ ಸ್ಮಿತ್. Adam Smith called as father of economics. ಸೊ ಒಂದು 300 years ಬ್ಯಾಕ್ ಎಕನಾಮಿಕ್ ಆಕ್ಟಿವಿಟೀಸ್ಗಳಿತ್ತು ಅಂತ ಹೇಳಿದರೆ ಡೆಫಿನೆಟ್ ಆಗಿ ಇತ್ತು. ಸೊ ನಾವು ಏನೆಲ್ಲ ಕನ್ಸಂಪ್ಷನ್ ಪ್ರೊಡಕ್ಷನ್ಗಳು ಇಂಥ ಆ್ಯಕ್ಟಿವಿಟೀಸ್ಗಳು 300 ಅಥವಾ 400 500 years ಬ್ಯಾಕ್ ಕೂಡ ಇತ್ತು. ಸೊ ಅದನ್ನು ಎಕನಾಮಿಕ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು, ಅಥವಾ ಏನು ಹೇಳುವಂಥದ್ದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಆಡಮ್ ಸ್ಮಿತ್. ಇನ್ ಹಿಸ್ ಬುಕ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್, an inquiry into the nature and causes of wealth of nations. So in his book an inquiry into the nature and causes of wealth of nation, ಆಡಮ್ ಸ್ಮಿತ್ ಏನು ಮಾಡ್ತಾನೆ ಎಕನಾಮಿಕ್ಸ್ಗೆ ಒಂದು ಸಿಸ್ಟಮ್ಯಾಟಿಕ್ ಆದಂಥ ಒಂದು ಸ್ಟಡಿಯಾಗಿ ಮಾಡ್ತಾನೆ. ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ ಇನ್ ದ ಇಯರ್ 1776. ವಿದ್ಯಾರ್ಥಿಗಳು ಗಮನಿಸಬೇಕು, ಒಂದು ಮಾರ್ಕಿಗೆಲ್ಲ ಬರುವಂಥ ಕ್ವಶನ್. ಸೊ ಆಡಮ್ ಸ್ಮಿತ್ ಅನ್ನೋದು ಫಾದರ್ ಆಫ್ ಎಕನಾಮಿಕ್ಸ್. ಇನ್ ಹಿಸ್ ಬುಕ್ ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್, ಸಾಮಾನ್ಯ ಜನರು ಮಾಡುವಂಥ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಏನು ಮಾಡ್ತಾನೆ ಎಕನಾಮಿಕ್ಸ್ ಎನ್ನುವ ರೂಪದಲ್ಲಿ ಸಮಾಜಕ್ಕೆ ಕೊಡ್ತಾನೆ ಎನ್ನುವಂಥದ್ದು ಇನ್ ದ ಇಯರ್ 1776. ಸೊ ಈ ಡೆಫಿನೆಟ್ಲಿ ಹೀ ಕಾಲ್ಡ್ ಆಸ್ ಫಾದರ್ ಆಫ್ ಎಕನಾಮಿಕ್ಸ್. ಸೊ ಈ ರೀತಿ ಏನು ಆಗ್ತದೆ ಎಕನಾಮಿಕ್ಸ್ ಎಮರ್ಜ್ ಆಗ್ತದೆ ಅಂತ ಹೇಳ್ಬೋದು. ಸೊ ಬಿಫೋರ್ ಏನು ಹೇಳುವಂಥದ್ದು 1776 ಆಡಮ್ ಸ್ಮಿತ್ ಇರ್ಬೋದು, ಆಲ್ಫ್ರೆಡ್ ಮಾರ್ಷಲ್ ಇರ್ಬೋದು, ಮಾಲ್ಥಸ್ ಇರ್ಬೋದು. ಸೊ ಇವರೆಲ್ಲ ಐಡಿಯಾಸ್ಗಳಿಗೆ ನಾವು ಕ್ಲಾಸಿಕಲ್ ಥಾಟ್ ಅಥವಾ ಕ್ಲಾಸಿಕಲ್ ಐಡಿಯಾಸ್ ಅಂತ ಕರಿತೇವೆ. ಕ್ಲಾಸಿಕಲ್ ಐಡಿಯಾಸ್ ಅಥವಾ ಕ್ಲಾಸಿಕಲ್ ಥಾಟ್ ಎಂಬುದಾಗಿ ಕರಿತೇವೆ. ಸೊ ಕ್ಲಾಸಿಕಲ್ ಐಡಿಯಾ ಏನು ಹಾಗಿದ್ರೆ? ಸೊ ಕ್ಲಾಸಿಕಲ್ ಐಡಿಯಾ ಏನು ಅಂತ ಕೇಳಿದರೆ ಫುಲ್ ಎಂಪ್ಲಾಯ್ಮೆಂಟ್. ಒಂದು ಎಕಾನಮಿಯಲ್ಲಿ ಯಾರೆಲ್ಲ ಏನು ಹೇಳುವಂಥದ್ದು ಹೂ ಆರ್ ರೆಡಿ ಟು ವರ್ಕ್ ದೇ ವಿಲ್ ಗೆಟ್ ದ
ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ. ಅವರಿಗೆ ಜಾಬಿಗೆ ಬೇಕಾದಂಥ ಕ್ವಾಲಿಫಿಕೇಷನ್ ಇದೆ, ಫಿಸಿಕಲಿ ಫಿಟ್ ಆಗಿದ್ದಾರೆ, ದೇ ಆರ್ ಏಬಲ್ ಟು ವರ್ಕ್, ದೇ ವಿಲ್ ಗೆಟ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅನ್ನುವಂಥದ್ದು ಫುಲ್ ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ. ಫುಲ್ ಎಂಪ್ಲಾಯ್ಮೆಂಟ್ ಐಡಿಯಾವು ಯಾವ್ದು ಇರ್ತದೆ? ಕ್ಲಾಸಿಕಲ್ ಎಕನಾಮಿಸ್ಟ್ಗಳದ್ದು ಇರ್ತದೆ. ಸೊ ಬಟ್ ಆಫ್ಟರ್ ದ ಫಾಲ್ ಆಫ್ ಕ್ಲಾಸಿಕಲ್ ಐಡಿಯಾಸ್ ಅಥವಾ ಫುಲ್ ಎಂಪ್ಲಾಯ್ಮೆಂಟ್ ಎನ್ನುವ ಐಡಿಯಾ, ಎಕಾನಮಿಯಲ್ಲಿ 100% ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಇರಲಿಕ್ಕೆ ಸಾಧ್ಯನಾ? ಪ್ರಾಕ್ಟಿಕಲ್ ಆಗಿ ನಾಟ್ ಪಾಸಿಬಲ್. ಯಾಕೆಂತ ಕೇಳಿದರೆ ಒಂದಷ್ಟು ಅನ್ಎಂಪ್ಲಾಯರ್ಸ್ಗಳು ಇರ್ತಾರೆ. ಸೊ ಎಸ್ಪೆಷಲಿ ಕ್ಲಾಸಿಕಲ್ ಐಡಿಯಾಸ್ಗಳು ಏನು ಹೇಳುವಂಥದ್ದು, ಡೌನ್ಫಾಲ್ ಆಗಿರುವಂಥದ್ದು ಇನ್ ದ ಇಯರ್ 1929 ಆದಂಥ ಗ್ರೇಟ್ ಡಿಪ್ರೆಷನ್. ಸೊ ಗ್ರೇಟ್ ಡಿಪ್ರೆಷನ್ ಅರೈಸ್ಡ್ ಇನ್ ದ ಇಯರ್ 1929 ಇನ್ USA. ಸೊ ಲೇಟರ್ ಆನ್ ವಾಟ್ಸ್ ಏನಾಯಿತು, ಒಂದಷ್ಟು ಯುರೋಪಿಯನ್ ಕಂಟ್ರೀಸ್ಗಳಿಗೆ ಆ ಗ್ರೇಟ್ ಡಿಪ್ರೆಷನ್ ಎನ್ನುವಂಥದ್ದು ಸ್ಪ್ರೆಡ್ ಆಯಿತು ಅಂತ ಹೇಳ್ಬೋದು. ಸೊ ಗ್ರೇಟ್ ಡಿಪ್ರೆಷನಲ್ಲಿ ಕ್ಲಾಸಿಕಲ್ ಐಡಿಯಾಸ್ಗಳು ಫೇಲ್ಯೂರ್ ಆಗಿರುವಂಥದ್ದು. ಯಾಕೆ ಫೇಲ್ಯೂರ್ ಆಗಿದೆ ಅಂತ ಕೇಳಿದರೆ 1929 USA ಆದಂತಹ ಗ್ರೇಟ್ ಡಿಪ್ರೆಷನ್ ಒಂದಷ್ಟು ಎಕನಾಮಿಕ್ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್ ಅನ್ಎಂಪ್ಲಾಯ್ಮೆಂಟ್, ಲೋ ಪ್ರೊಡಕ್ಷನ್, ಲೋ ನ್ಯಾಷನಲ್ ಇನ್ಕಮ್, ಕ್ರೆಡಿಟ್ ಕ್ರೈಸಿಸ್ಗಳು, ಒಂದಷ್ಟು ಇಂಟರ್ನ್ಯಾಷನಲ್ ಟ್ರೇಡ್ ಕ್ರೈಸಿಸ್ಗಳು. ಸೊ ಟೋಟಲ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳೇನಾಗಿರುವಂಥದ್ದು ಡೌನ್ಫಾಲ್ ಆಗಿರುವಂಥದ್ದು. ಬಟ್ ಅದನ್ನು ಏನು ಹೇಳುವಂಥದ್ದು, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಡಿಪ್ರೆಷನಿಂದ ಏನು ಹೇಳುವಂಥದ್ದು ಓವರ್ಕಮ್ ಮಾಡಲಿಕ್ಕೆ ಕ್ಲಾಸಿಕಲ್ ಐಡಿಯಾಸ್ಗಳು ಫೇಲ್ಯೂರ್ ಆಗಿರುವಂಥದ್ದು. ಟೋಟಲ್ ಫುಲ್ ಎಂಪ್ಲಾಯ್ಮೆಂಟ್ ಎನ್ನುವ ಐಡಿಯಾಗಳು ಫೇಲ್ಯೂರ್ ಆಗಿರುವಂಥದ್ದು. ಸೊ ಈ ಟೈಮಲ್ಲಿ ಏನಾಗಿರುವಂಥದ್ದು 1929 JM ಕೇನ್ಸ್ ಏನು ಮಾಡ್ತಾನೆ, ಒಬ್ಬ ಎಕನಾಮಿಸ್ಟ್ ಏನು ಮಾಡ್ತಾನೆ, ಒಂದಷ್ಟು ಐಡಿಯಾಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ಅವನ ಐಡಿಯಾಸ್ಗಳನ್ನು ನಾವೇನು ಹೇಳುವಂಥದ್ದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳುವಂಥದ್ದು. ಸೊ ಒಂದು ನಾವು ಕನ್ಕ್ಲೂಷನ್ಗೆ ಬರ್ಬೋದು, ಆಫ್ಟರ್ ದ ಗ್ರೇಟ್ ಡಿಪ್ರೆಷನ್, ಆಫ್ಟರ್ 1929 ಏನೋ ಮಾಡಿರುವಂಥದ್ದು ಹೊಸ ಐಡಿಯಾಸ್ಗಳ ಎಕನಾಮಿಯಲ್ಲಿ. ಅಷ್ಟು ತನಕ ಯಾವ ಐಡಿಯಾಸ್ ಇತ್ತು, ಕ್ಲಾಸಿಕಲ್ ಐಡಿಯಾಸ್ಗಳಿದ್ದಿರುವಂಥದ್ದು. ಸೊ ಆ ಕ್ಲಾಸಿಕಲ್ ಐಡಿಯಾಸ್ಗಳು 1929 USA ಅರೈಸ್ ಆಗಿರುವಂಥ ಗ್ರೇಟ್ ಡಿಪ್ರೆಷನನ್ನು ಅಥವಾ ಯುರೋಪಿಯನ್ ಕಂಟ್ರೀಸಲ್ಲಿ ಕ್ರಿಯೇಟ್ ಆಗಿರುವಂಥ ಗ್ರೇಟ್ ಡಿಪ್ರೆಷನನ್ನು ಸಾಲ್ವ್ ಮಾಡಲಿಕ್ಕೆ ಆಗದೇ ಇರುವಾಗ JM ಕೇನ್ಸ್ ಏನು ಮಾಡ್ತಾನೆ, ಹೊಸ ಐಡಿಯಾಸ್ ಒಟ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ. ಸೊ ಅವನ ಐಡಿಯಾಸ್ಗಳನ್ನು ನಾವು ಮ್ಯಾಕ್ರೋ ಎಕನಾಮಿಕ್ ಐಡಿಯಾಸ್ಗಳು ಅಥವಾ ಥಾಟ್ಸ್ಗಳು ಅಂತ ಕರೀತೇವೆ. Employment, interest and money. He wrote one book that is The General Theory of Employment, Interest and Money. Again one more question, JM Keynes ನ notable work ಯಾವುದು ಅಂತ ಕೇಳಿದರೆ The General Theory of Employment, Interest and ಮನಿ. ಸೊ ಅವನ ಐಡಿಯಾಸ್ಗಳನ್ನು ನಾವೇನು ಹೇಳುವಂಥದ್ದು ಮ್ಯಾಕ್ರೋ ಎಕನಾಮಿಕ್ ಐಡಿಯಾಸ್ಗಳು ಅಂತ ಕರೆಯುವಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಗಿರ್ಬೋದು ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ ಹೇಗೆ ಇಂಟ್ರೊಡ್ಯೂಸ್ ಆಯಿತು ಎನ್ನುವಂಥದ್ದು ಲೇಟೆಸ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. 1930s ನಂತರ ಹೊಸ ಐಡಿಯಾಸ್ಗಳು ಕ್ರಿಯೇಟ್ ಆಗಿರುವಂಥದ್ದು ಆಫ್ಟರ್ ದ ಫೇಲ್ಯೂರ್ ಆಫ್ ಕ್ಲಾಸಿಕಲ್ ಐಡಿಯಾಸ್ ಅಂತ ಹೇಳ್ಬೋದು. ಸೊ ಅವನ ಐಡಿಯಾಸ್ಗಳನ್ನು ನಾವು ಮ್ಯಾಕ್ರೋ ಎಕನಾಮಿಕ್ ಥಾಟ್ಗಳು ಅಥವಾ ಮ್ಯಾಕ್ರೋ ಎಕನಾಮಿಕ್ ಐಡಿಯಾಸ್ಗಳು ಅಂತ ಕರೆಯುವಂಥದ್ದು. ಸೊ ಇಂಟ್ರೊಡಕ್ಷನಲ್ಲಿ ಏನು ಹೇಳಿರುವಂಥದ್ದು, ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಏನು ಎನ್ನುವಂಥದ್ದು. ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಇಟ್ ಸ್ಟಡೀಸ್ ಎಕಾನಮಿ ಆ್ಯಸ್ ಎ ಹೋಲ್, ಎಗ್ರಿಗೇಟ್ ಆಗಿ ಏನು ಮಾಡ್ತದೆ, ಸ್ಟಡಿ ಮಾಡ್ತದೆ. ಎಗ್ರಿಗೇಟ್ ನ್ಯಾಷನಲ್ ಇನ್ಕಮ್ ಇರ್ಬೋದು, ಟೋಟಲ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಅಥವಾ ಟೋಟಲ್ ಇಂಟರ್ನ್ಯಾಷನಲ್ ಟ್ರೇಡ್ ಇರ್ಬೋದು, ಟೋಟಲ್ ಏನು ಹೇಳುವಂಥದ್ದು ಪ್ರೊಡಕ್ಷನ್ ಇರ್ಬೋದು, ಟೋಟಲ್ ಇನ್ವೆಸ್ಟ್ಮೆಂಟ್ ಇರ್ಬೋದು. ಸೊ ಇದೆಲ್ಲ ಏನು ಮಾಡುವಂಥದ್ದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಸೊ ಆಡಮ್ ಸ್ಮಿತ್, ಪಾಪ್ಯುಲರ್ಲಿ ನೋನ್ ಆ್ಯಸ್ ಫಾದರ್ ಆಫ್ ಎಕನಾಮಿಕ್ಸ್, ನಮ್ಮೆಲ್ಲ ಐಡಿಯಾಸ್ಗಳು ಸಿಸ್ಟಮ್ಯಾಟಿಕ್ ಆಗಿ ಎಕನಾಮಿಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ ಹೇಳ್ಬೋದು. ಅವನ ಫೇಮಸ್ ಬುಕ್ ಯಾವುದು, ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ ಇನ್ ದ ಇಯರ್ 1776. ಸೊ ಕ್ಲಾಸಿಕಲ್ ಐಡಿಯಾಸ್ಗಳು, ಆಡಮ್ ಸ್ಮಿತ್ನ ಐಡಿಯಾಸ್ಗಳೆಲ್ಲ ಕ್ಲಾಸಿಕಲ್ ಐಡಿಯಾಸ್ಗಳು, ಅದರ ಜೊತೆಗೆ ಒಂದಷ್ಟು ಎಕನಾಮಿಸ್ಟ್ಗಳು ಬರ್ತಾರೆ. ಏನು ಹೇಳುವಂಥದ್ದು ಆಲ್ಫ್ರೆಡ್ ಮಾರ್ಷಲ್ ಇರ್ಬೋದು, ಮಾಲ್ತಸ್ ಇರ್ಬೋದು. ಸೊ ಈ ರೀತಿ ಎಕನಾಮಿಸ್ಟ್ಗಳ ಐಡಿಯಾಸ್ಗಳೆಲ್ಲ ಕ್ಲಾಸಿಕಲ್ ಐಡಿಯಾಸ್ಗಳು. ಸೊ ಕ್ಲಾಸಿಕಲ್ ಐಡಿಯಾಸ್ನ ಏನು ಫುಲ್ ಎಂಪ್ಲಾಯ್ಮೆಂಟ್ ಎನ್ನುವಂಥದ್ದು. ಸೊ ಹೂ ಆರ್ ಆಲ್ ವರ್ಕಿಂಗ್ ಅಥವಾ ಹೂ ಆರ್ ಆಲ್ ರೆಡಿ ಫಾರ್ ವರ್ಕ್,
ದೇ ವಿಲ್ ಗೆಟ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ. ಫ್ಯಾಕ್ಟ್ರೀಸ್ಗಳು ಅಥವಾ ಇಂಡಸ್ಟ್ರೀಸ್ಗಳು ಅಥವಾ ಆರ್ಗನೈಸೇಷನ್ಸ್ಗಳು ಏನು ಮಾಡ್ತವೆ, ಫುಲ್ ಕೆಪಾಸಿಟಿಯಲ್ಲಿ ವರ್ಕ್ ಮಾಡ್ತದೆ. ಸೊ ಫುಲ್ ಎಂಪ್ಲಾಯ್ಮೆಂಟ್ ಇರ್ತದೆ ಎಕಾನಮಿಯಲ್ಲಿ ಎನ್ನುವಂಥದ್ದು. ಬಟ್ ಅದು ಫೇಲ್ಯೂರ್ ಆಗಿರುವಂಥದ್ದು, ಆ ಐಡಿಯಾ ಅಥವಾ ವ್ಯವಸ್ಥೆ ಫೇಲ್ಯೂರ್ ಆಗಿರುವಂಥದ್ದು 1929 ಕ್ರಿಯೇಟ್ ಆಗಿರುವಂಥ USA ಕ್ರಿಯೇಟ್ ಆಗಿರುವಂಥ ಗ್ರೇಟ್ ಡಿಪ್ರೆಷನ್. ಲೇಟರ್ ಇಟ್ ಸ್ಪ್ರೆಡ್ ಆಲ್ ಓವರ್ ದ ಯುರೋಪಿಯನ್ ಕಂಟ್ರೀಸ್. ಅದೇ ರೀತಿ ಎಲ್ಲ ಕಂಟ್ರೀಸ್ಗಳಿಗೆ ಕೂಡ ಗ್ರೇಟ್ ಡಿಪ್ರೆಷನ್ ಏನಾಗಿದೆ, ಸ್ಪ್ರೆಡ್ ಆಗಿದೆ. ಏನು ಗ್ರೇಟ್ ಡಿಪ್ರೆಷನ್ ಅಂದರೆ ಎಕನಾಮಿಕ್ ಫಾಲ್ ಡೌನ್ ಅಥವಾ ಎಕನಾಮಿಕ್ ಏನಾಗಿರುವಂಥದ್ದು ಸಿಸ್ಟಮ್ ಡೌನ್ ಸ್ವಿಂಗಲ್ಲಿ ಹೋಗಿರುವಂಥದ್ದು. ಅನ್ಎಂಪ್ಲಾಯ್ಮೆಂಟ್ಗಳು ಅಥವಾ ಲೋ ಇನ್ವೆಸ್ಟ್ಮೆಂಟ್ಗಳು, ಲೋ ನ್ಯಾಷನಲ್ ಇನ್ಕಮ್ ಇರ್ಬೋದು, ಲೋ ಪರ್ ಕ್ಯಾಪಿಟ ಇನ್ಕಮ್ ಅಥವಾ ಕ್ರೆಡಿಟ್ ಕ್ರೈಸಿಸ್ಗಳಾಗಿರುವಂಥದ್ದು, ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ರೆಡ್ಯೂಸ್ ಆಗಿರುವಂಥದ್ದು, ಪ್ರೊಡಕ್ಷನ್ ಡಿಕ್ರೀಸ್ ಆಗಿರುವಂಥದ್ದು, ಪವರ್ಟಿ ಕ್ರಿಯೇಟ್ ಆಗಿರುವಂಥದ್ದು. ಸೊ ಸಿವಿಯರ್ ಆಗಿ ಏನಾಗಿದೆ, ಒಂದಷ್ಟು ಎಕಾನಮಿ ಸಫರ್ ಆಗಿದೆ ಅಂತ ಹೇಳ್ಬೋದು. ಸೊ ಅಂಥ ಸಂದರ್ಭಗಳಲ್ಲಿ ಹೊಸ ಐಡಿಯಾಸ್ನೊಂದಿಗೆ ಬಂದಿರುವಂಥದ್ದು JM Keynes ಇನ್ ಹಿಸ್ ಬುಕ್ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ. ಸೊ ಇವನ ಈ ಒಂದು ಹೊಸ ಸಿಸ್ಟಮ್ ಏನು ಎಕಾನಮಿಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ ಗ್ರೇಟ್ ಡಿಪ್ರೆಷನನ್ನು ಸಾಲ್ವ್ ಮಾಡಲಿಕ್ಕೆ. ಸೊ ಅದನ್ನು ನಾವು ಮ್ಯಾಕ್ರೋ ಎಕನಾಮಿಕ್ ಐಡಿಯಾಸ್ ಅಥವಾ ಕೇನ್ಸಿನ ಐಡಿಯಾಸ್ ಅಂತ ಕರಿತೇವೆ. ಸೊ ನಮ್ಮ ಟಾಪಿಕ್ನ ಹೀರೋ ಯಾರು, JM Keynes in his book The General Theory of Employment, Interest and Money. During the time of 1930s, by the effort of JM Keynes, new concept emerged, that is macroeconomics. In his book The General Theory of Employment, Interest and Money, he included all his ideas or economic ideas in his book. ಆ್ಯಂಡ್ ಒಂದಷ್ಟು ಪ್ರಯತ್ನ ಕೂಡ ಮಾಡ್ತಾನವ ಗ್ರೇಟ್ ಡಿಪ್ರೆಷನ್ನ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ಮಾಡಲಿಕ್ಕೆ. ಸೊ ಯಾವಾಗ ಕ್ಲಾಸಿಕಲ್ ಎಕನಾಮಿಕ್ಸ್ನ ಫುಲ್ ಎಂಪ್ಲಾಯ್ಮೆಂಟ್ನಂತಹ ಐಡಿಯಾಸ್ಗಳು ಫೇಲ್ಯೂರ್ ಆಗ್ತದೋ, ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವ ಹೊಸ ಬ್ರ್ಯಾಂಚ್ ಆಫ್ ಎಕನಾಮಿಕ್ಸ್ ಏನಾಗ್ತದೆ, ಇಂಟ್ರೊಡ್ಯೂಸ್ ಆಗ್ತದೆ ಎನ್ನುವಂಥದ್ದು ನ್ಯೂ ಐಡಿಯಾ, ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಆಫ್ಟರ್ 1930s. ಸೊ ಒಂದಷ್ಟು ಆ್ಯಡಮ್ ಸ್ಮಿತ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ. ಒಂದಷ್ಟು ಅವರ ಪುಸ್ತಕ ಕೂಡ 1776 ಆ್ಯನ್ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಸೊ ಅವರ ಐಡಿಯಾಸ್ಗಳು ಆ್ಯಡಮ್ ಸ್ಮಿತ್ ಇರ್ಬೋದು, ಆಲ್ಫ್ರೆಡ್ ಮಾರ್ಷಲ್ ಇರ್ಬೋದು, JM Keynesನ ಐಡಿಯಾಸ್ಗಳಿಗೆ ನಾವು ಮಾಲ್ತಸ್ನ ಐಡಿಯಾಸ್ಗಳಿಗೆ ನಾವು ಏನಂತ ಕರಿತೇವೆ, ಕ್ಲಾಸಿಕಲ್ ಐಡಿಯಾಸ್ ಅಂತ ಕರಿತೇವೆ. ಫುಲ್ ಎಂಪ್ಲಾಯ್ಮೆಂಟ್ ಎನ್ನುವಂಥದ್ದು ಅವರ ಐಡಿಯಾಸ್ಗಳು. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟವರ್ಡ್ಸ್ ಕ್ಯಾಪಿಟಲಿಸ್ಟ್ ಎಕಾನಮಿ ಎನ್ನುವಂಥದ್ದು. ಸೊ ಒಂದು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಏನು? ಸೊ ಹಿಯರ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. ಸೊ ಇದನ್ನು ನಾವು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತ ಕರಿತೇವೆ. ಸೊ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಒಂದು ಟೈಪ್ ಆಫ್ ಎಕನಾಮಿಕ್ ಸಿಸ್ಟಮ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ನಾವು ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದೇವೆ. ಪ್ರೊಡಕ್ಷನ್ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಪ್ರೈವೇಟ್ ಪೀಪಲ್ಗಳು ಮಾಡ್ಬೋದು, ಗೌರ್ಮೆಂಟು ಮಾಡ್ಬೋದು, ಅಥವಾ ಪಬ್ಲಿಕ್ ಸೆಕ್ಟರ್ ಕೂಡ ಒಂದಷ್ಟು ಅಂಡರ್ಟೇಕ್ ಮಾಡ್ಬೋದು. ಅದೇ ರೀತಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ನಾವೇನು ಮಾಡ್ತೇವೆ, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೇವೆ ಭಾರತದಲ್ಲಿ ಅಲ್ವಾ. ಸೊ ನಮಗೆ ಗೊತ್ತಿದೆ ಪ್ರೈವೇಟ್ ಪೀಪಲ್ಗಳು, ಎಷ್ಟೋ ಪ್ರೈವೇಟ್ ಇಂಡಸ್ಟ್ರೀಸ್ಗಳು ಭಾರತದಲ್ಲಿ ಇದೆ, ಎಷ್ಟೋ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳು ಭಾರತದಲ್ಲಿ ಇದೆ. BSNL ಅಥವಾ HAL, ಇಂಡಿಯನ್ ರೈಲ್ವೆ ಗೊತ್ತಿದೆ ನಿಮಗೆ ಹೆಸರು. ಅದೇ ರೀತಿ ಪಬ್ಲಿಕ್ ಪ್ರೈವೇಟ್ ಏನು ಹೇಳುವಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿ, ಜಾಯಿಂಟ್ ವೆಂಚರಲ್ಲಿ ಕೂಡ ಏನು ಮಾಡ್ತಾ ಇದೆ, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡ್ತಾ ಇದೆ. ಅದೇ ಕ್ಯಾಪಿಟಲಿಸ್ಟಿಕ್ ಎಕಾನಮಿಯಲ್ಲಿ ಪ್ರೊಡಕ್ಷನನ್ನು ಯಾರು ಮಾಡ್ಬೋದು, ಪ್ರೈವೇಟ್ ಕ್ಯಾಪಿಟಲಿಸ್ಟ್ಗಳು ಅಥವಾ ಪ್ರೈವೇಟ್ ಪೀಪಲ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಪ್ರೈವೇಟ್ ಪೀಪಲ್ ವಿಲ್ ಕ್ಯಾರಿಡ್ ಔಟ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಅಥವಾ ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್ ವಿಲ್ ಕ್ಯಾರಿ ಔಟ್ ದ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳು ಅಂತ ಹೇಳ್ಬೋದು. ಸೊ ಏನು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಆರ್ ರನ್ ಬೈ ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. ಸೊ ಇದನ್ನು ನಾವು ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತ ಹೇಳುವಂಥದ್ದು. ಬೇಕಾದರೆ ಎಕ್ಸಾಂಪಲ್ ಕೊಡ್ತಿದ್ರೆ USA, ಅಮೇರಿಕಾ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಲ್ಲಿ ಎಕಾನಮಿ ಅಥವಾ ಪ್ರೊಡಕ್ಷನ್ ಎನ್ನುವಂಥದ್ದು ಡಿಸೈಡ್ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಎಲ್ಲವೂ ಕೂಡ ಪ್ರೈವೇಟ್ ಪೀಪಲ್ಗಳು. ಸೊ ಪ್ರೈವೇಟ್ ಪೀಪಲ್ಗಳು ಏನು ಮಾಡ್ತಾರೆ, ಮೇಜರ್ ರೋಲನ್ನು ಎಕಾನಮಿಯಲ್ಲಿ ಸಾಧಿಸ್ತಾರೆ. ಗೌರ್ಮೆಂಟ್ನ ಇನ್ಫ್ಲುಯೆನ್ಸ್ಗಳು ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು. ಲಾ ಆ್ಯಂಡ್ ಆರ್ಡರನ್ನು ಮೈಂಟೈನ್ ಮಾಡುವಂಥ ಕೆಲಸ, ಬೇರೆ ಒಂದಷ್ಟು ವ್ಯವಹಾರಗಳನ್ನು ಮಾತ್ರ ಗೌರ್ಮೆಂಟ್ ಮಾಡ್ತದೆ. ಎಕಾನಮಿಯಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಗೌರ್ಮೆಂಟ್ ಮಾಡೋದಿಲ್ಲ. ಎಲ್ಲವೂ ಕೂಡ ಪ್ರೈವೇಟ್ ಪೀಪಲ್ಗಳಿಗೆ ಅವರ ಏನು ಇಚ್ಛೆಯಂತೆ ನಡೀತದೆ ಎನ್ನುವಂಥದ್ದು. ಹಾಗಿದ್ದರೆ
ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಇನ್ನೂ ಹೆಚ್ಚಿನದಾಗಿ ತಿಳಿಯಲಿಕ್ಕೆ ಹೋಗ್ತಿದ್ರೆ ಅದರ ಫೀಚರ್ಸ್ಗಳು. ವಾಟ್ ಆರ್ ದ ಫೀಚರ್ಸ್ ಆಫ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ? ಒಂದು 4 ಮಾರ್ಕ್ಗೆ ಬರುವಂಥ ಕ್ವಶನ್ ಕೂಡ ಆಗಿರ್ತದೆ. ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತ ಕೇಳಿದರೆ, ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. ಪ್ರೊಡಕ್ಷನ್ ಆಕ್ಟಿವಿಟೀಸ್ಗಳು ಅಗ್ರಿಕಲ್ಚರಲ್ಲಿ, ಇಂಡಸ್ಟ್ರೀಸಲ್ಲಿ, ಸರ್ವಿಸ್ ಸೆಕ್ಟರಲ್ಲಿ ಎಲ್ಲ ರೀತಿಯ ಪ್ರೊಡಕ್ಷನ್ಗಳನ್ನು ಯಾರು ಮಾಡ್ತಾರೆ? ಇಲ್ಲಿ ಪ್ರೈವೇಟ್ ಪೀಪಲ್ಗಳು ಮಾಡ್ತಾರೆ ಎನ್ನುವುದನ್ನು ಗಮನಿಸಬೇಕು. ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್ಗಳು ಏನು ಮಾಡ್ತಾರೆ ಪ್ರೊಡಕ್ಷನ್ಗೆ ಬೇಕಾಗುವಂಥ ಇನ್ವೆಸ್ಟ್ಮೆಂಟನ್ನು ಅಥವಾ ಅದಕ್ಕೆ ಬೇಕಾಗುವಂಥ ಏನು ಹೇಳುವಂಥದ್ದು ರಾ ಮೆಟೀರಿಯಲ್ಸ್ಗಳನ್ನು ಪರ್ಚೇಸ್ ಮಾಡುವಂಥದ್ದು, ಟೆಕ್ನಾಲಜಿಯನ್ನು ಪರ್ಚೇಸ್ ಮಾಡುವಂಥದ್ದು, ಪ್ರೊಡಕ್ಷನ್ ಪ್ರೊಸೆಸ್ ಮಾಡುವಂಥದ್ದು, ಎಂಪ್ಲಾಯರ್ಸ್ಗಳನ್ನು ಹೈಯರ್ ಮಾಡುವಂಥದ್ದು, ಎಂಪ್ಲಾಯರ್ಸ್ಗಳಿಗೆ ಸ್ಯಾಲ್ರಿ ಕೊಡುವಂಥದ್ದು, ಎಲ್ಲ ಕೆಲಸ ಮಾರ್ಕೆಟಿಂಗ್ ಮಾಡುವಂಥದ್ದು, ಸೇಲ್ ಮಾಡುವಂಥದ್ದು, ಪ್ರಾಫಿಟ್ ಎಲ್ಲ ಕೆಲಸಗಳನ್ನು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಯಾರು ಮಾಡ್ತಾರೆ ಅಂತ ಕೇಳಿದರೆ ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್ಗಳು ಮಾಡ್ತಾರೆ. ಯಾವುದೇ ಗೌರ್ಮೆಂಟ್ ಇನ್ಫ್ಲುಯೆನ್ಸ್ಗಳು ಇಲ್ಲಿ ಇರುವುದಿಲ್ಲ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಪ್ರೈವೇಟ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಏನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ದೀಸ್ ಆರ್ ಆಲ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಪ್ರೊಸೆಸ್. ವೆರಿ ಎಸೆನ್ಷಿಯಲ್ ಅಂತ ಹೇಳ್ಬೋದು. ವಿದೌಟ್ ಏನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಿ ಕೆನಾಟ್ ಪ್ರೊಡ್ಯೂಸ್ ಎನಿಥಿಂಗ್ ಅಂತ ಹೇಳ್ಬೋದು. ಲ್ಯಾಂಡ್ ಇಲ್ಲ, ಲೇಬರ್ ಇಲ್ಲ, ಕ್ಯಾಪಿಟಲ್ ಇಲ್ಲ, ಆರ್ಗನೈಸೇಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ ಆರ್ ದ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಲ್ಯಾಂಡ್ ಇಲ್ಲ, ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಲೇಬರ್ ಇಲ್ಲ, ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಕ್ಯಾಪಿಟಲ್ ಇಲ್ಲ, ಲ್ಯಾಂಡ್ ಇದೆ, ಲೇಬರ್ ಇದೆ, ಆರ್ಗನೈಸೇಷನ್ ಇದೆ, ಬಂಡವಾಳ ಇಲ್ಲ, ಪ್ರೊಡಕ್ಷನ್ ಮಾಡಲಿಕ್ಕೆ ಅಸಾಧ್ಯ. ಆರ್ಗನೈಸೇಷನ್ ಇಲ್ಲ, ಡೈರೆಕ್ಷನ್ ಕೊಡುವವರು ಇಲ್ಲ, ಮ್ಯಾನೇಜ್ಮೆಂಟ್ ಇಲ್ಲ, ಡಿಸಿಷನ್ ಮಾಡುವವರಿಲ್ಲ. ಸೊ ಈಗ ಕೂಡ ಪ್ರಾಫಿಟ್ ಮಾಡಲಿಕ್ಕೆ ಅಥವಾ ಏನು ಹೇಳುವಂಥದ್ದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು. ಸೊ ಪ್ರೈವೇಟ್ ಓನರ್ಸ್ ಅಥವಾ ಪ್ರೈವೇಟ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ನ ಓನರ್ಗಳು ಯಾರು ಕ್ಯಾಪಿಟಲಿಸ್ಟಿಕ್ ಎಕಾನಮಿಯಲ್ಲಿ ಅಂತ ಕೇಳಿದರೆ ಅದು ಪ್ರೈವೇಟ್ ಪೀಪಲ್ಗಳು. ಥರ್ಡ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತ ನೋಡ್ಲಿಕ್ಕೆ ಹೋದರೆ, ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವೀಸ್ ಈಸ್ ಕಾಲ್ಡ್ ವೇಜ್ ರೇಟ್. ಅರ್ಥ ಮಾಡಿಕೊಳ್ಳಿ, ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವೀಸ್ ಈಸ್ ಕಾಲ್ಡ್ ವೇಜ್ ರೇಟ್. ಜನರ ಲೇಬರ್ ಸರ್ವೀಸಿಗೆ ಏನು ರಿವಾರ್ಡ್ ಅಂತ ನೋಡ್ಲಿಕ್ಕೆ ಹೋದರೆ ವೇಜ್ ಎನ್ನುವಂಥದ್ದು ರಿವಾರ್ಡ್ ಆಗಿರ್ತದೆ. ಕ್ವಶನ್ ಮೇ ಬಿ ಆಸ್ಕ್ಡ್, ವಾಟ್ ಈಸ್ ವೇಜ್ ರೇಟ್? ಸೇಲ್, ಪರ್ಚೇಸ್. ಯಾವ ಪ್ರೈಸಿಗೆ ನಾವು ಜನರನ್ನು ಸೇಲ್ ಮಾಡ್ತೇವೆ ಅಥವಾ ಪರ್ಚೇಸ್ ಮಾಡ್ತೇವೆ ಎಂಪ್ಲಾಯ್ಮೆಂಟಿಗೆ ಅಥವಾ ಲೇಬರ್ ಆಗಿ ಅಂದರೆ ಸರ್ವಿಸ್ ಮಾಡಲಿಕ್ಕೆ ಕೊಡಲಿಕ್ಕೆ. ಸೊ ಅದು ವೇಜ್ ರೇಟ್ನ ಆಧಾರದಲ್ಲಿ. ಅದರ ಅರ್ಥ ಏನು ಅಂತ ಕೇಳಿದರೆ, ಸಿಂಪಲ್ಲಾಗಿ ಹೇಳ್ತಿದ್ರೆ ಲೇಬರಿಗೆ ಕೊಡುವಂಥ ರಿವಾರ್ಡ್ ಏನು ಅಂತ ಕೇಳಿದರೆ ಅದು ವೇಜ್ ರೇಟ್ ಅಥವಾ ವೇಜ್ ಎನ್ನುವಂಥದ್ದು. ಸೊ ಏನು ಹೇಳುವಂಥದ್ದು, ಸೊ ಸೇಲ್ ಮತ್ತು ಪರ್ಚೇಸ್ ಏನು ಮಾಡ್ತದೆ, ವೇಜ್ ರೇಟನ್ನು ಡಿಸೈಡ್ ಮಾಡ್ತದೆ ಅಂತ ಹೇಳ್ಬೋದು. ಅದರ ಅರ್ಥ ಎಷ್ಟು ಜನ ಎಜುಕೇಟೆಡ್ ಆಗಿ ಸಮಾಜಕ್ಕೆ ಹೋಗ್ತಾರೆ ಅಂದರೆ ಎಜುಕೇಷನ್ ಈಗ ಡಿಗ್ರಿಯ ಅಥವಾ PGಯ ಮುಗಿಸಿ ಹೋಗುವವರು ಎಂಪ್ಲಾಯ್ಮೆಂಟಿಗೆ ಏನು ಹೋಗುವವರು ಅಂತ. ಸೊ ಅವರ ಸಂಖ್ಯೆ ಜಾಸ್ತಿ ಇದೆ, ವೇಜ್ ರೇಟ್ ಕಡಿಮೆ ಆಗಲಿಕ್ಕೂ ಸಾಕು. ಅವರ ಸಂಖ್ಯೆ ಕಡಿಮೆ ಇದೆ ಎಂಪ್ಲಾಯ್ಮೆಂಟಿಗೆ ಹೋಗುವವರದು, ವೇಜ್ ರೇಟ್ ಜಾಸ್ತಿ ಆಗಲಿಕ್ಕೂ ಸಾಕು. ಅದರ ಅರ್ಥ ವೇಜ್ ರೇಟ್ ವಿಲ್ ಬಿ ಡಿಸೈಡೆಡ್ ಬೈ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವೀಸ್ ಅಂತ. ಸೊ ವೇಜ್ ರೇಟ್ ಅಂದರೆ ಸೇಲ್ ಮತ್ತು ಪರ್ಚೇಸ್ ಆಗುವಂಥ ಲೇಬರ್ ಫೋರ್ಸನ್ನು ನಾವು ವೇಜ್ ರೇಟ್ನ ಮೂಲಕ. ಪ್ರಾಫಿಟ್ ಈಸ್ ದ ಮೇನ್ ಮೋಟಿವ್. ಇಂಪಾರ್ಟೆಂಟ್ ಮೋಟಿವ್ ಏನು, ಒಂದು ಇಂಪಾರ್ಟೆಂಟ್ ಫೀಚರ್ ಏನು ಕ್ಯಾಪಿಟಲಿಸ್ಟಿಕ್ ಎಕಾನಮಿಯದ್ದು ಅಂತ ನೋಡಲಿಕ್ಕೆ ಹೋದರೆ, ಪ್ರಾಫಿಟ್ ಈಸ್ ದ ಮೇನ್ ಮೋಟಿವ್ ಬಿಹೈಂಡ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಒಂದು ಪ್ರೈವೇಟ್ ಪೀಪಲ್ಗಳು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡುವಾಗ ಅವರ ಇಂಪಾರ್ಟೆಂಟ್ ಅಜೆಂಡಾ ಅಥವಾ ಮೋಟಿವ್ ಏನು ಅಂತ ನೋಡಲಿಕ್ಕೆ ಹೋದರೆ ಅದು ಮೇಕಿಂಗ್ ಹ್ಯೂಜ್ ಪ್ರಾಫಿಟ್ ಎನ್ನುವಂಥದ್ದು. ಹೇಗೆ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡ್ಬೋದು, ಆ ಎಲ್ಲ ಟೆಕ್ನಾಲಜಿಗಳನ್ನು, ಆ ಎಲ್ಲ ಪ್ರೊಡಕ್ಷನ್ ಪ್ರೊಸೆಸ್ಗಳನ್ನು, ಆ ಎಲ್ಲ ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಪ್ರಾಫಿಟ್ ಮಾಡುವಂಥದ್ದೇ ಇಂಪಾರ್ಟೆಂಟ್ ಆದ ಒಬ್ಜೆಕ್ಟಿವ್. ಯಾವುದೇ ಸರ್ವಿಸ್ ಕೊಡಬೇಕು ಅಂತ ಪ್ರೈವೇಟ್ ಪೀಪಲ್ಗಳಿಗಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ರೆ, ಭಾರತದಲ್ಲಿ ರೈಲ್ವೆ ಇದೆ, ಗೌರ್ಮೆಂಟ್ ಅಂಡರಲ್ಲಿ ಇರುವಂಥದ್ದು, ಓನರ್ಶಿಪ್ಪಲ್ಲಿ ಇರುವಂಥದ್ದು. BSNL ಇದೆ, ತುಂಬ ಹೆವಿ ಲಾಸನ್ನು ಮಾಡಿಕೊಳ್ತದೆ, ಆದರೂ ಕೂಡ ಸರ್ವಿಸ್ ಕೊಡ್ತಾ ಇಲ್ವಾ? ಕೊಡ್ತಾ ಇದೆ. ರೈಲ್ವೆ ಸರ್ವಿಸ್ ಕೊಡ್ತಾ ಇದೆ, ಲಾಸಲ್ಲಿದ್ದರು. ಒಂದಷ್ಟು ಏನು ಹೇಳುವಂಥದ್ದು BSNL ಅಲ್ಲಿಯೂ ಸರ್ವಿಸ್ ಕೊಡ್ತಾ ಇದೆ, ಲಾಸ್ ಇದೆ, ಆದರೂ ಸರ್ವಿಸ್ ಕೊಡ್ತಾ ಇದೆ. ಅದರ ಅರ್ಥ ಏನು ಅಂತ ಕೇಳಿದರೆ, ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಇರುವಲ್ಲಿ ಅಥವಾ ಪಬ್ಲಿಕ್ ಸೆಕ್ಟರ್ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು, ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡ್ತಾ ಇದೆ ಅಂತಂದರೆ, ಅಂದರೆ ಗೌರ್ಮೆಂಟ್ ಎನ್ನುವಂಥದ್ದು ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್, ಇಟ್ ಈಸ್ ನಾಟ್ ಸೆಟ್ ಫಾರ್ ದ ಪ್ರಾಫಿಟ್ ಎನ್ನುವಂಥದ್ದು. ಅದರ ಅಬ್ಜೆಕ್ಟಿವ್ ಪ್ರಾಫಿಟ್ ಅಲ್ಲ, ಅಲ್ಲಿ ಸೋಷಿಯಲ್ ವೆಲ್ಫೇರ್ ಎನ್ನುವಂಥದ್ದು, ಸರ್ವೀಸ್ ಎನ್ನುವಂಥದ್ದು ಇಂಪಾರ್ಟೆಂಟ್ ಆದ ಅಬ್ಜೆಕ್ಟಿವ್ ಆಗಿರ್ತದೆ. ಬಟ್ ಇಲ್ಲಿ
ಪ್ರೈವೇಟ್ ಪೀಪಲ್ಗಳಿರುವಲ್ಲಿ, ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್ ಇರುವಲ್ಲಿ ಪ್ರಾಫಿಟ್ ಮಾಡುವಂಥದ್ದು ಇಂಪಾರ್ಟೆಂಟ್ ಒಬ್ಜೆಕ್ಟಿವ್. ಅಲ್ಲಿ ಸೋಷಲ್ ವೆಲ್ಫೇರಿಗೆ, ಕಮ್ಯುನಿಟಿಯ ವೆಲ್ಫೇರಿಗೆ, ಪುವರ್ ಪೀಪಲ್ಗಳ ವೆಲ್ಫೇರಿಗೆ ಯಾವುದೇ ಕಾಂಟ್ರಿಬ್ಯೂಷನನ್ನು ತಗೊಳ್ಳೋದಿಲ್ಲ ಅಥವಾ ಕೊಡೋದಿಲ್ಲ ಅಂತ ಹೇಳ್ಬೋದು. ಏನಿದ್ರೂ ಕೂಡ ಅವನ ಪ್ರಾಫಿಟ್ ಮಾತ್ರ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೆ ಬೇಕಾಗುವಂಥ ಏನೆಲ್ಲ ಟೆಕ್ನಿಕ್ಗಳನ್ನು ಫಾಲೋ ಮಾಡಬೇಕೋ ಅವರು ಅದಕ್ಕೆ ಫಾಲೋ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಪ್ರೈವೇಟ್ ಒಂದು ಕ್ಯಾಪಿಟಲಿಸ್ಟಿಕ್ ಎಕಾನಮಿಲಿ ಗೌರ್ಮೆಂಟ್ ಎಂಪ್ಲಾಯರ್ಸ್ಗಳು ಅಂತ ಇರಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಎಲ್ಲ ಏನಿದ್ರು ಕೂಡ ಪ್ರೈವೇಟ್ ಎಂಪ್ಲಾಯರ್ಸ್ಗಳು ಮಾತ್ರ. ಅದೇ ಭಾರತದಂಥ ಮಿಕ್ಸಡ್ ಎಕಾನಮಿಯಲ್ಲಿ ಪ್ರೈವೇಟ್ ಎಂಪ್ಲಾಯರ್ಸ್ಗಳು ಇರ್ತಾರೆ, ಗೌರ್ಮೆಂಟ್ ಎಂಪ್ಲಾಯರ್ಸ್ಗಳು ಇರ್ತಾರೆ. ಸೊ ಯಾರಿಗೆ ಸೇಫ್ಟಿ ಜಾಸ್ತಿ? ನೀವು ನೋಡ್ಬೋದು, ನಿಮ್ಮ ಪೇರೆಂಟ್ಸ್ಗಳು ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯರ್ಸ್ಗಳಾಗಿದ್ದರೆ ನಿಮಗೆ ಗೊತ್ತಿದೆ, ಅವರಿಗೆ ಜಾಬ್ ಸೆಕ್ಯೂರಿಟಿ ಅನ್ನುವಂಥದ್ದು ಜಾಸ್ತಿ ಇರ್ತದೆ, ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳು ಇರ್ತದೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಆ ರೀತಿಯ ಸ್ಕೀಮ್ಗಳು, ಆ ರೀತಿಯ ಪ್ರೋಗ್ರಾಮ್ಸ್ಗಳು ಇಲ್ಲಿ ಇರೋದಿಲ್ಲ. ಎಸ್ಪೆಷಲಿ ಎಲ್ಲ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡುವಂಥದ್ದು ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡುವಂಥದ್ದೆಲ್ಲ ಏನಿದ್ರೂ ಕೂಡ ಪ್ರೈವೇಟ್ ಪೀಪಲ್ಗಳು. ಗೌರ್ಮೆಂಟ್ ಎನ್ನುವಂಥದ್ದು ಇರ್ತದೆ, ಲಾ ಆ್ಯಂಡ್ ಆರ್ಡರನ್ನು ಮೈಂಟೈನ್ ಮಾಡುವಂಥದ್ದು, ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥದ್ದು, ಈ ರೀತಿಯ ಒಂದಷ್ಟು ಕೆಲಸಕ್ಕೆ ಮಾತ್ರ ಗೌರ್ಮೆಂಟ್ ಇರ್ತದೆ. ಎಕನಾಮಿಕ್ ಸಿಸ್ಟಮ್ನ ಮೇಲೆ ಅದರ ಇನ್ಫ್ಲೂಯೆನ್ಸ್ ಝೀರೋ ಅಂತ ಹೇಳ್ಬೋದು. ಸೊ ಇದೊಂದಷ್ಟು ಕ್ಯಾಪಿಟಲಿಸ್ಟಿಕ್ ಎಕಾನಮಿಯ ಬಗ್ಗೆ. ಬೆಸ್ಟ್ ಎಕ್ಸಾಂಪಲ್ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ USA ಅನ್ನು ತಗೊಳ್ಬೋದು. ಅಂದರೆ ಪ್ರೈವೇಟ್ ಪೀಪಲ್ಗಳು, ಪ್ರೈವೇಟ್ ಎಂಟರ್ಪ್ರೈಸಸ್ಗಳು, ಪ್ರೈವೇಟ್ ಕ್ಯಾಪಿಟಲಿಸ್ಟಿಕ್ ಇರುವಂಥದ್ದು. ಸೊ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. ಪ್ರೈವೇಟ್ ಇಂಡಸ್ಟ್ರೀಸ್ಗಳು, ಪ್ರೈವೇಟ್ ಸಾಫ್ಟ್ವೇರ್ ಕಂಪನಿಗಳು, ಪ್ರೈವೇಟ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಆಗ್ತದೆ. GDPಗೆ ಕಾಂಟ್ರಿಬ್ಯೂಷನ್ ಮಾಡುವಂಥದ್ದು ಯಾರು ಅಂತ ಕೇಳಿದರೆ ಪ್ರೈವೇಟ್ ಪೀಪಲ್ಗಳು ಅಲ್ವಾ. ಗೌರ್ಮೆಂಟ್ ಯಾವುದೇ ರೀತಿಯಲ್ಲಿಯೂ ಮಾಡೋದಿಲ್ಲ. ಅಂದರೆ ಪ್ರೊಡಕ್ಷನ್ ಮಾಡುವಂಥವರೇ ಪ್ರೈವೇಟ್ ಪೀಪಲ್ಗಳು. ಸೊ ಅದರಿಂದ GDP ಕೂಡ ಪ್ರೈವೇಟ್ ಪೀಪಲ್ಗಳಿಂದ ಆಗಿರುವಂಥದ್ದು. ಸೆಕೆಂಡ್ ಫೀಚರ್, ಪ್ರೈವೇಟ್ ಓನರ್ಶಿಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ಗನೈಸೇಷನ್ನ ಓನರ್ಗಳು ಯಾರು ಅಂತ ನೋಡ್ಲಿಕ್ಕೆ ಹೋದರೆ ಪ್ರೈವೇಟ್ ಪೀಪಲ್ಗಳು. ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಸರ್ವೀಸ್ ಅನ್ನು ನಾವೇನು ಅಂತ ಕರಿತೇವೆ? ವೇಜ್ ರೇಟ್ ಅಂತ ಕರಿತೇವೆ. ಒಂದು ಮಾರ್ಕಿಗೆ ಬರುವಂಥ ಕ್ವಶನ್. ಪ್ರಾಫಿಟ್ ಈಸ್ ದ ಮೇನ್ ಮೋಟಿವ್ ಬಿಹೈಂಡ್ ಆಲ್ ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. ಯಾಕೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸನ್ನು ರನ್ ಮಾಡ್ತಾರೆ ಅಂತ ಕೇಳಿದರೆ ಮೇಕಿಂಗ್ ಹ್ಯೂಜ್ ಪ್ರಾಫಿಟ್ ಎನ್ನುವಂಥದ್ದು. ಸರ್ವಿಸ್ ಎನ್ನುವಂಥದ್ದು ಇಲ್ಲಿ ಮೋಟಿವ್ ಇಲ್ಲ, ಏನಿದ್ರು ಕೂಡ ಪ್ರಾಫಿಟ್ ಎನ್ನುವಂಥದ್ದು. ಸೊ ಟೋಟಲ್ ಆಗಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಏನು? ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ಪ್ರೈವೇಟ್ ಪೀಪಲ್ ಅಥವಾ ಬೈ ಪ್ರೈವೇಟ್ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್. ಸೊ ಹಿಯರ್ we already discussed about the emergence of macroeconomics. ಸೊ ಮ್ಯಾಕ್ರೋಎಕನಾಮಿಕ್ಸ್ ಇಂಟ್ರೊಡ್ಯೂಸ್ ಮಾಡುವಲ್ಲಿ JM Keynesನ ಪಾತ್ರ, ಗ್ರೇಟ್ ಡಿಪ್ರೆಷನ್. ಸೊ ವಿ ಆಲ್ರೆಡಿ ಡಿಸ್ಕಸ್ಡ್. ಮ್ಯಾಕ್ರೋಎಕನಾಮಿಕ್ಸ್ ಅಂದರೆ ಏನು? ಇಟ್ ಸ್ಟಡೀಸ್ ಅಬೌಟ್ ಎಕಾನಮಿ ಆಸ್ ಎ ಹೋಲ್. ಅದರ ಜೊತೆಗೆ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂದರೆ ಏನು, ಅದರ ಫೀಚರ್ಸ್ಗಳೆನ್ನೋದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ನೆಕ್ಸ್ಟ್ ಒನ್, ಪ್ರೊಡಕ್ಷನ್ ಇನ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಥವಾ ಕ್ಯಾಪಿಟಲಿಸ್ಟ್ economy. So production activities in capitalistic economy are run by the help of factors of production. 4 factors of production anta helbodu. These are all very essential in production activities. Land, labor, capital and organization are the 4 important factors of production. ಯಾವುದೇ ಗೂಡ್ಸ್ಗಳು, ಯಾವುದೇ ಪ್ರೊಡಕ್ಷನ್ಗಳಾಗಬೇಕಿದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್ ಎನ್ನುವಂಥದ್ದು ತುಂಬ ಎಸೆನ್ಷಿಯಲ್. ಇದರಲ್ಲಿ ಯಾವುದಾದ್ರೂ ಒಂದು ಫ್ಯಾಕ್ಟರ್ ಇಲ್ಲದಿದ್ದರೆ ಪ್ರೊಡಕ್ಷನ್ಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಲೇಬರ್ ಇಲ್ಲ, ಪ್ರೊಡಕ್ಷನ್ ಆಗ್ತದಾ? ಇಲ್ಲ. ಲ್ಯಾಂಡ್ ಇಲ್ಲ, ಪ್ರೊಡಕ್ಷನ್ ಮಾಡಲಿಕ್ಕೆ ಲ್ಯಾಂಡ್ ಬೇಕೇ ಬೇಕು. ಸೊ ಕ್ಯಾಪಿಟಲ್ ಇಲ್ಲ, ದುಡ್ಡು ಇಲ್ಲದಿದ್ದರೆ ಏನಾದರೂ ವ್ಯವಹಾರಗಳಾಗ್ತದ? ಸಾಧ್ಯವೇ ಇಲ್ಲ. ಸೊ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ಸ್ ಆರ್ ದ 4 ಎಸೆನ್ಷಿಯಲ್ ಫ್ಯಾಕ್ಟರ್ ವಿಚ್ ಡಿಸೈಡ್ಸ್ ಅಥವಾ ವಿಚ್ ಹೆಲ್ಪ್ ಟು ಪ್ರೊಡ್ಯೂಸ್ ದ ಪ್ರೊಡಕ್ಷನ್ ಅಥವಾ ಗೂಡ್ಸ್ ಮತ್ತು ಸರ್ವೀಸಸ್ನ ಪ್ರೊಡಕ್ಷನಲ್ಲಿ. ಒಂದು ಕ್ಯಾಪಿಟಲಿಸ್ಟಿಕ್ ಎಕಾನಮಿಲಿ ನಾವು ಆಲ್ರೆಡಿ ಫೀಚರಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ. ಸೊ ಕ್ಯಾಪಿಟಲಿಸ್ಟಿಕ್ ಎಕಾನಮಿಲಿ ಪ್ರೈವೇಟ್ ಪೀಪಲ್ ಆರ್ ದ ಓನರ್ಸ್ ಆಫ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ಲ್ಯಾಂಡನ್ನು ರೆಂಟಿಗೆ ಕೊಡುವಂಥದ್ದು ಅಥವಾ ಬಾಡಿಗೆಗೆ ಕೊಡುವಂಥದ್ದು, ಲೇಬರನ್ನು ಕಳಿಸುವಂಥದ್ದು, ಬೈ ಮತ್ತು ಸೆಲ್ ಅಥವಾ ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ ಏನಂತ ಕರಿತೇವೆ? ವೇಜ್ ರೇಟ್ ಅಂತ ಕರಿತೇವೆ. ಕ್ಯಾಪಿಟಲ್ ಈಸ್ ಪ್ರೊಡ್ಯೂಸ್ಡ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೇವೆ, ಬಂಡವಾಳ ಅಂತ ಹೇಳ್ತೇವೆ. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಆಗುವಂಥದ್ದು ಹೇಗೆ? 3 ಇಂಪಾರ್ಟೆಂಟ್ ಸ್ಟೆಪ್ಗಳಿರ್ತದೆ. ಏನು ಕ್ಯಾಪಿಟಲ್ ಫಾರ್ಮೇಷನ್ ಅಂದರೆ? ಫಾರ್ಮೇಷನ್ ಆಫ್ ಅಥವಾ ಒಂದಷ್ಟು ಏನು ಹೇಳುವಂಥದ್ದು, ಕಲೆಕ್ಟ್ ಮಾಡುವಂಥದ್ದು ಕ್ಯಾಪಿಟಲನ್ನು. ಫಾರ್ಮೇಷನ್ ಆಫ್ ಕ್ಯಾಪಿಟಲ್ ಫ್ರಮ್ ಡಿಫರೆಂಟ್ ಸೋರ್ಸಸ್ ಅಂತ 3 ಇಂಪಾರ್ಟೆಂಟ್ ಸ್ಟೆಪ್ಗಳಿರ್ತದೆ. ಒಂದು ಸೇವಿಂಗ್,
ಇನ್ನೊಂದು ಸೇವಿಂಗ್ ಎಲ್ಲಿ ಆಗಬೇಕು, ಬ್ಯಾಂಕ್ಗಳಲ್ಲಿ ಆಗಬೇಕು. ಬಂದಿರುವಂಥ ಸೇವಿಂಗನ್ನು ಬ್ಯಾಂಕ್ ಏನು ಮಾಡಬೇಕು, ಯಾವುದಾದ್ರೂ ಫೀಲ್ಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕೆನ್ನುವಂಥದ್ದು. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನು ಮಾಡ್ತದೆ, ಕ್ಯಾಪಿಟಲಿಸ್ಟಿಕ್ ಎಕಾನಮಿಯಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳಲ್ಲಿ ಇರ್ತದೆ ಎನ್ನುವಂಥದ್ದು. ಸೊ ಯಾರಿದರ ಓನರ್ಸ್ಗಳು, ಕ್ಯಾಪಿಟಲಿಸ್ಟ್ಗಳೇ, ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸಸ್ಗಳದ್ರ ಓನರ್ಸ್ಗಳು ಆಗಿರ್ತಾರೆ. ಸೊ ಏನೆಲ್ಲ ರಿವಾರ್ಡ್ಗಳನ್ನು ಇದರಲ್ಲಿ ಕೊಡ್ತಾರೆ, ಲ್ಯಾಂಡಿಗೆ ಏನು ರಿವಾರ್ಡ್, ಅಥವಾ ಲೇಬರಿಗೆ ಏನು ಪ್ರೈಸ್ ಅಥವಾ ರಿವಾರ್ಡ್ ಏನು, ಕ್ಯಾಪಿಟಲಿಗೆ ಏನು ರಿವಾರ್ಡ್, ಅಥವಾ ಒಂದಷ್ಟು ಆರ್ಗನೈಸೇಷನ್ಗೆ ಏನು ರಿವಾರ್ಡ್ ಎನ್ನುವಂಥದ್ದು. ಸೊ ಲ್ಯಾಂಡಿಗೆ ರೆಂಟ್, ಫಾರ್ ದ ಯೂಸ್ ಆಫ್ ಲ್ಯಾಂಡ್ ಅಥವಾ ಫಾರ್ ದ ಸರ್ವಿಸ್ ಆಫ್ ಲ್ಯಾಂಡ್ ಏನು ನಾವು ರಿವಾರ್ಡ್ ಕೊಡ್ತಾರೆ, ಕ್ಯಾಪಿಟಲಿಸ್ಟಲ್ಲಿ ರೆಂಟನ್ನು ರಿವಾರ್ಡ್ ಆಗಿ ಕೊಡ್ತಾರೆ. ನಾವು ಯಾರಾದರೂ ಬಾಡಿಗೆ ಮನೆಯಲ್ಲಿದ್ದರೆ ನಮಗೆ ಗೊತ್ತಿರ್ತದೆ, ಬಾಡಿಗೆ ಮನೆ ಮಾಡಿದ್ದಕ್ಕೆ ನಾವು ಆ ಮನೆಯ ಓನರಿಗೆ ಬಾಡಿಗೆ ಕೊಡ್ತೇವೆ. ಅದೇ ರೀತಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳು, ಫ್ಯಾಕ್ಟ್ರಿಗಳಿರ್ಬೋದು ಅಥವಾ ಎಗ್ರಿಕಲ್ಚರಲ್ಲಿರ್ಬೋದು, ಯಾರ್ದೋ ಲ್ಯಾಂಡ್ ತಗೊಂಡು ನಾನು ಅಲ್ಲಿ ಎಗ್ರಿಕಲ್ಚರ್ ಪ್ರೊಡಕ್ಷನ್ ಮಾಡಿದರೆ ಅವನಿಗೆ ರೆಂಟ್ ಕೊಡಬೇಕು. ಅಥವಾ ನಂದೊಂದು ಪ್ರೊಡಕ್ಷನ್ ಮಾಡಬೇಕು ಅಂತಾದರೆ ಒಂದು ಪ್ರೊಡಕ್ಷನ್ ಯೂನಿಟ್ ಬೇಕು, ಆ ಯೂನಿಟನ್ನು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಲ್ಯಾಂಡ್ ಬೇಕು. ಸೊ ಲ್ಯಾಂಡಿಗೆ ನಾವು ರೆಂಟನ್ನು, ಬಾಡಿಗೆಯನ್ನು ನಾವು ಕೊಡಬೇಕಾಗ್ತದೆ. ಸೊ ಏನು ರೆಂಟ್ ಅಂದರೆ, ಇಟ್ ಈಸ್ ಎ ರಿವಾರ್ಡ್ ಅಥವಾ ಪ್ರೈಸ್ ಫಾರ್ ದ ಸರ್ವೀಸಸ್ ಆಫ್ ಲ್ಯಾಂಡ್. ಒಂದು ಮಾರ್ಕಿಗೆಲ್ಲ ಬರುವಂಥ ಕ್ವಶನ್. ಏನಂದ್ರೆ ಒನ್ ಈಸ್ ಲೇಬರ್, ವರ್ಕ್ ಫೋರ್ಸ್ ಅಂತ ಹೇಳ್ತೇವೆ ನಾವು, ಅಥವಾ ಎಂಪ್ಲಾಯರ್ಸ್ಗಳು ಅಂತ ಹೇಳ್ತೇವೆ. ದೇ ಆರ್ ರೆಡಿ ಟು ವರ್ಕ್. ಅದೇ ರೀತಿ ಫಿಸಿಕಲಿ ಫಿಟ್ ಇದ್ದು ಎಲ್ಲ ಕ್ವಾಲಿಫಿಕೇಷನ್ ಇದ್ದಂಥ ವರ್ಕ್ ಫೋರ್ಸ್ಗೆ ಲೇಬರ್ಸ್ಗಳು ಅಂತ ಹೇಳ್ತೇವೆ. ಸೊ ಫಾರ್ ದ ಸರ್ವಿಸ್ ಆಫ್ ಲೇಬರ್ ನಾವೇನು ರಿವಾರ್ಡ್ ಕೊಡುವಂಥದ್ದು, ಇಲ್ಲಿ ವೇಜನ್ನು ಸ್ಯಾಲರಿ ರೂಪದಲ್ಲಿ ನಾವೇನು ಮಾಡ್ತೇವೆ, ಅವರಿಗೆ ರಿವಾರ್ಡ್ ಕೊಡ್ತೇವೆ, ಅವರಿಗೆ ಪ್ರೈಸ್ ಕೊಡ್ತೇವೆ. ವೇಜ್ ರೇಟ್ ಅಂದರೆ ಏನು, ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಲೇಬರ್ಸಿಗೆ ನಾವು ಏನು ಯಾವುದರ ಮೂಲಕ ಸೇಲ್ ಮತ್ತು ಪರ್ಚೇಸ್ ಮಾಡ್ತೇವೆ ಲೇಬರ್ಸ್ಗಳನ್ನು ಅಂತ ಕೇಳಿದರೆ ವೇಜ್ ರೇಟ್. ಸೊ ಕ್ಯಾಪಿಟಲಿಗೆ ರಿವಾರ್ಡ್ ಏನು ಅಂತ ಕೇಳಿದರೆ ರೇಟ್ ಆಫ್ ಇಂಟ್ರೆಸ್ಟ್. ಬ್ಯಾಂಕಲ್ಲಿ ನಾವು ಲೋನ್ ತಗೊಂಡ್ರೆ ಬಡ್ಡಿ ಕಟ್ಟಬೇಕಲ್ಲಿ. ಸೊ ಅದೇ ರೀತಿ ಕ್ಯಾಪಿಟಲ್ ಇಸ್ ದ, ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ದ ರಿವಾರ್ಡ್ ಫಾರ್ ಕ್ಯಾಪಿಟಲ್. ಆರ್ಗನೈಸೇಷನಿಗೆ, ಒಂದು ಪ್ರೊಡಕ್ಷನ್ ಯೂನಿಟ್ನ ಓನರ್ ಆದವನಿಗೆ, ಆರ್ಗನೈಸೇಷನಿಗೆ, ಸಂಸ್ಥೆಗೆ ಏನು ಬೆನಿಫಿಟ್ ಅಂತ ಕೇಳಿದರೆ ಬಂದ ಪ್ರಾಫಿಟ್ಗಳದಕ್ಕೆ ರಿವಾರ್ಡ್ ಅಥವಾ ಪ್ರೈಸ್ ಫಾರ್ ದ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಅವನ ಎಬಿಲಿಟಿಗೆ, ಅವನ ಏನು ಹೇಳುವಂಥದ್ದು ಸ್ಕಿಲ್ಲಿಗೆ ಏನು ರಿವಾರ್ಡ್ ಅಂತ ಕೇಳಿದರೆ ಪ್ರಾಫಿಟ್ ಈಸ್ ದ ರಿವಾರ್ಡ್ ಟು ದ ಆರ್ಗನೈಸೇಷನ್. ಸೊ ಬೈ ದ ಹೆಲ್ಪ್ ಆಫ್ ದೀಸ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ. ಹೂ ಆರ್ ದ ಓನರ್ಸ್ ಆಫ್ ದೀಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? Capitalistic enterprises ಅಥವಾ private people are the owners of these land, labor, capital and organization in capitalist economy. ಸೊ ಇದೊಂದಷ್ಟು ಪ್ರೈವೇಟ್ ಪೀಪಲ್ಗಳು ಅಥವಾ ಕ್ಯಾಪಿಟಲಿಸ್ಟಿಕ್ ಎಕಾನಮಿಯ ಫೀಚರ್ ಮತ್ತು ಪ್ರೊಡಕ್ಷನ್ ಇನ್ ಪ್ರೈವೇಟ್ ಕ್ಯಾಪಿಟಲಿಸ್ಟಿಕ್ ಎಕಾನಮಿ. ಅಂದರೆ ದೇಶದ GDPಗೆ, ಏನು GDP ಅಂದರೆ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಲ್ವಾ. ಸೊ ಟೋಟಲ್ ಮನಿ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಇನ್ ಎ ಇಯರ್ ಎನ್ನುವಂಥದ್ದು. ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಉತ್ಪಾದನೆಯಾದ ಎಲ್ಲ ಗೂಡ್ಸ್ ಮತ್ತು ಸರ್ವೀಸಸ್ನ ಮೊನಿಟರಿ ವ್ಯಾಲ್ಯೂವನ್ನು ನಾವು ನ್ಯಾಷನಲ್ ಇನ್ಕಮ್ ಅಥವಾ GDP ಅಂತ ಹೇಳ್ತೇವೆ. ಸೊ ಒಂದು ದೇಶದಲ್ಲಿ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಇದ್ದರೆ ಆ ದೇಶದ GDP ಎಲ್ಲಿಂದ ಬರ್ತದೆ ಅಂತ ಕೇಳಿದರೆ ಪ್ರೈವೇಟ್ ಸೆಕ್ಟರಿಂದ ಬರ್ತದೆ ಅಲ್ವಾ, ಅದು ಕ್ಯಾಪಿಟಲಿಸ್ಟಿಕ್ ಎಕಾನಮಿಯಲ್ಲಿ. ಸೊ ನ್ಯಾಷನಲ್ ಇನ್ಕಮನ್ನು ಡಿಸೈಡ್ ಮಾಡುವಂಥದ್ದು ಆ ಕಂಟ್ರಿಯಲ್ಲಿ ಪ್ರೈವೇಟ್ ಕ್ಯಾಪಿಟಲಿಸ್ಟ್. ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳು, ಕನ್ಸಂಪ್ಷನ್ ಆ್ಯಕ್ಟಿವಿಟಿ ಅಂದರೆ ಎಲ್ಲ ರೀತಿಯ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಡಿಸೈಡ್ ಮಾಡುವಂಥದ್ದು, ಫ್ರೇಮ್ ಮಾಡುವಂಥದ್ದೆಲ್ಲ ಪ್ರೈವೇಟ್ ಪೀಪಲ್ಗಳು ಆಗಿರ್ತಾರೆ. ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಎನ್ನುವಂಥದ್ದು ನಿಲ್ ಇರ್ತದೆ ಅಥವಾ ಇರುವುದಿಲ್ಲ ಎನ್ನುವಂಥದ್ದು ಕ್ಯಾಪಿಟಲಿಸ್ಟ್ ಎಕಾನಮಿಯ ಇಂಪಾರ್ಟೆಂಟ್ ಆದ ಫೀಚರ್ಗಳು.